ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಸಿಂಹಾಸನಕ್ಕೆ ಕಂಟಕ ತರಲು ಹೊಂಚು ಹಾಕುತ್ತಿರುವ ಆ ದ್ರೋಹಿ ಯಾರು? ಹಿಂದೆ ಎಚ್ಚರಗೊಳ್ಳಿ. ಸಿಂಹರಾಶಿಯವರೇ, ಈ ಮಾತುಗಳನ್ನು ಗುಡುಗಿನಂತೆ ಕೇಳಿಸಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಸದ್ಯಕ್ಕೆ ನಡೆಯುತ್ತಿರುವ ಅಶಾಂತಿ ಕೇವಲ ಕಾಕತಾಳೀಯವಲ್ಲ. ನಿಮ್ಮ ತೇಜಸ್ಸು ಮತ್ತು ಅಧಿಕಾರವನ್ನು ಕಂಡು ಹೊಟ್ಟೆ ಕಿಚ್ಚು ಪಡುತ್ತಿರುವ ಒಬ್ಬ ವ್ಯಕ್ತಿಯ ಬಗ್ಗೆ ನನಗೆ ಮೊದಲೇ ಅನುಮಾನ ಇತ್ತು. ನೀವು ಯಾರನ್ನ ನಿಮ್ಮ ಆಪ್ತ ಮಂತ್ರಿ ಅಥವಾ ಸ್ನೇಹಿತ ಅಂತ ನೀವು ಏನು ನಂಬಿದ್ದೀರೋ ಅವರೇ ನಿಮ್ಮ ವಿರುದ್ಧ ಗುಪ್ತವಾಗಿ ಸೈನ್ಯವನ್ನು ಕಟ್ತಾ ಇದ್ದಾರೆ. ನಿಮ್ಮಂತಹ ರಾಜವಂಶದ ಗುಣ ಇರೋರಿಗೆ ಶತ್ರುಗಳು ಎದುರಿಗೆ ಬಂದು ನಿಲ್ಲಲು ಭಯಪಡ್ತಾರೆ. ಹಾಗಾಗಿ ಅವರು ಬೆನ್ನ ಹಿಂದೆ ಕುಳಿತು ಸಂಚನ್ನು ರೂಪಿಸ್ತಾ ಇರ್ತಾರೆ. ನಿಮ್ಮ ಉದಾರತೆ ಮತ್ತು ವಿಶಾಲ ಹೃದಯವನ್ನೇ ಅವರು ದೌರ್ಬಲ್ಯ ಆಗಿ ಬಳಸ್ಕೊಳ್ತಾ ಇದ್ದಾರೆ. ಯಾರು ನಿಮ್ಮ ಮುಂದೆ ಅತಿಯಾಗಿ ಹೊಗಳುತ್ತಾ ನಿಮ್ಮ ಪ್ರತಿಯೊಂದು ನಿರ್ಧಾರಕ್ಕೂ ಹೌದು ಅಂತ ಇರ್ತಾರೋ ಅವರೇ ನಿಮ್ಮ ಪತನದ ಹಾದಿಯನ್ನು ಸಿದ್ಧಪಡಿಸ್ತಾ ಇರೋರು. ಇತ್ತೀಚೆಗೆ ನಿಮ್ಮ ಕೆಲಸಗಳಲ್ಲಿ ಅಡೆತಡೆಗಳು ಬರ್ತಾ ಇದ್ರೆ, ನಿಮ್ಮ ಮಾತಿಗೆ ಗೌರವ ಕಡಿಮೆ ಆಗ್ತಿದ್ರೆ ಆ ವ್ಯಕ್ತಿಯ ಪ್ರಭಾವ ಕೆಲಸ ಮಾಡ್ತಾ ಇದೆ ಅಂತಾನೆ ತಿಳಿಯಿರಿ. ಸಿಂಹರಾಶಿಯವರೇ, ಬೆಂಕಿಯಂತಹ ನಿಮ್ಮ ವ್ಯಕ್ತಿತ್ವವನ್ನು ಸರಿಪಡಿಸಿಕೊಳ್ಳುವ ಸಮಯ ಬಂದಿದೆ. ಶತ್ರುವನ್ನು ಗುರುತಿಸಿದ ಕ್ಷಣವೇ ಅವನ ಪ್ರಭಾವ ಭಸ್ಮವಾಗುತ್ತೆ. ಇಂದಿನಿಂದ ನಿಮ್ಮ ಒಳಗಿನ ಮಾತುಗಳನ್ನು ಎಲ್ಲರ ಮುಂದೆ ಹಂಚಿಕೊಳ್ಳೋದನ್ನು ನಿಲ್ಲಿಸಿ ನಿಮ್ಮ ಪ್ರತಿಯೊಂದು ಹೆಜ್ಜೆಯೂ ಮೌನವಾಗಿರಲಿ. ಆದರೆ ಅದರ ಫಲಿತಾಂಶ ಸಿಂಹ ಗರ್ಜನೆಯಂತೆ ಇರಲಿ. ಯಾವ ವ್ಯಕ್ತಿಯನ್ನು ಭೇಟಿಯಾದಾಗ ನಿಮ್ಮಲ್ಲಿ ಅಹಂಕಾರ ಅಥವಾ ಅತಿಯಾದ ಕೋಪ ಜಾಗೃತ ಆಗಿರುತ್ತೋ ಅಂತಹವರಿಂದ ಹಿಂದೆ ಅಂತರವನ್ನು ಕಾಯ್ದುಕೊಳ್ಳಿ. ಕಾಲ ಬದಲಾಗ್ತಾ ಇದೆ. ನಿಮ್ಮನ್ನು ಯಾರು ಸದ್ದಿಲ್ಲದೆ ಅಲುಗಾಡಿಸೋದಕ್ಕೆ ಯತ್ನ ಮಾಡಿದ್ದಾರೋ ಅವರೆಲ್ಲರೂ ಕೂಡ ಈಗ ನಿಮ್ಮ ಪಾದದಡಿ ಬಂದು ಕ್ಷಮೆ ಕೇಳುವ ದಿನಗಳು ಹತ್ತಿರ ಆಗ್ತಾ ಇವೆ. ಹನುಮಂತನ ಮತ್ತು ಸೂರ್ಯದೇವನ ಕೃಪೆ ನಿಮ್ಮ ಮೇಲೆ ಇರೋದ್ರಿಂದ ಯಾವುದೇ ಮಾಟ ಮಂತ್ರ ಅಥವಾ ಕುತಂತ್ರಗಳು ನಿಮ್ಮನ್ನು ಮುಟ್ಟಲು ಸಾಧ್ಯ ಇಲ್ಲ. ನಿಮ್ಮ ಯಶಸ್ಸಿನ ಹಾದಿಯನ್ನು ಸುಗಮಗೊಳಿಸೋದಕ್ಕೆ ಈ ಪರಿಹಾರಗಳನ್ನು ಪಾಲಿಸಿ. ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಮತ್ತು ಓಂ ಸೂರ್ಯಾಯ ನಮಃ ಅಂತ ಮಂತ್ರವನ್ನು ಪಠಿಸಿ. ವಿಘ್ನ ನಿವಾರಕ ಗಣೇಶನನ್ನು ಸ್ಮರಿಸಿ ಓಂ ಗಂ ಗಣಪತಿಯೇ ನಮಃ ಈ ಮಂತ್ರವನ್ನು 108 ಬಾರಿ ಜಪಿಸಿ. ಶುಕ್ರವಾರದಂದು ಯಾವುದಾದರೂ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೆಂಪು ಹೂಗಳನ್ನು ಅರ್ಪಿಸಿ. ಶನಿವಾರ ಸಂಜೆ ಹನುಮಂತನ ಮುಂದೆ ದೀಪ ಹಚ್ಚಿ ಹನುಮಾನ್ ಚಾಲಿಸ ಪಠಿಸಿ. ಈ ಪರಿಹಾರಗಳನ್ನು ಪೂರ್ಣ ಆತ್ಮವಿಶ್ವಾಸದಿಂದ ಮಾಡಿ. ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೆ ಹೊಸ ಮೆರುಗು ಬರುತ್ತೆ ಮತ್ತು ಶತ್ರುಗಳ ಸಂಚು ವಿಫಲವಾಗುತ್ತೆ. ದೈವಶಕ್ತಿಯ ಮೇಲೆ ಅಚಲವಾದ ನಂಬಿಕೆ ಇರಲಿ. ಈ ಸಂದೇಶ ನಿಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿದರೆ ಕಮೆಂಟಲ್ಲಿ ನಿಮ್ಮ ಭಕ್ತಿಯನ್ನು ತಿಳಿಸಿ. ನಿಮ್ಮ ದಿನ ತೇಜೋಮಯ ಆಗಿರಲಿ. ಜಯವಾಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.